ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ಹಿಜಾಬ್ ವಿವಾದ ಒಂದು ಕಡೆ ನಡೀತಾ ಇದ್ರೆ, ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆಯ ವಿಚಾರದ ಬಗ್ಗೆ ಅಲ್ಲಿನ ಸಿಎಂ ಮಾತನಾಡಿದ್ದಾರೆ. ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಮಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸಿಎಂ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಈಗ ಈ ಒಂದು ವಿಚಾರಗಳು ಸಾಕಷ್ಟು ಧರ್ಮ ಸಂಕಟಕ್ಕೆ ಕಾರಣ ಆಗ್ತಾ ಇದೆ ಹಿಜಾಬ್ ವಿಚಾರ, ಅದೇ ರೀತಿಯಾಗಿ ಉತ್ತರಾಖಂಡದಲ್ಲಿ ಈಗ ಅಲ್ಲಿನ ಸಿಎಂ ಪುಷ್ಕರ್ ಸಿಂಗ್ ಧಮಿ ಅವರು ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಜಾರಿ ಮಾಡೋದ್ರ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರ ವಹಿಸಿಕೊಂಡ ತಕ್ಷಣ ಪ್ರಕ್ರಿಯೆಯನ್ನು ನಾವು ಆರಂಭ ಮಾಡ್ತೀವಿ ಅಂತ ಹೇಳಿ ಚುನಾವಣಾ ಪ್ರಚಾರದ ಕಡೇ ಭಾಷಣದಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ಕೂಡ ನಡೀತಾ ಇರುವಂತದ್ದು ನಾಳೆ. ಈ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ ಸಿಎಂ ಹೇಳಿಕೆಗೆ ಸಾಕಷ್ಟು ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಚುನಾವಣಾ ಕಡೆಯ ಭಾಷಣದ ಪ್ರಚಾರದ ಭಾಷಣದಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. उत्तराखंड में जल्द से जल्द यूनिफॉर्म सिविल कोड लागू करने से राज्य के सभी नागरिकों के लिए समान अधिकारों को बल मिलेगा। इससे राज्य में सामाजिक समरसता बढ़ेगी, जेंडर जस्टिस को बढ़ावा मिलेगा, महिला सशक्तिकरण को ताकत मिलेगी और साथ ही देवभूमि की असाधारण सांस्कृतिक आध्यात्मिक पहचान को, यहाँ के पर्यावरण को सुरक्षित रखने में भी मदद मिलेगी। उत्तराखंड का यूनिफॉर्म सिविल कोड दूसरे राज्यों के लिए भी एक उदाहरण के रूप में सामने ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರ್ಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರ್ಣೇಶ್, ಒಂದ್ ಕಡೆ ಸಾಕಷ್ಟು ಬೆಳವಣಿಗೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ರೆ, ಉತ್ತರಾಖಂಡದ ಸಿಎಂ ಈಗ ತಮ್ಮ ಚುನಾವಣಾ ಕೊನೆಯ ಭಾಷಣದಲ್ಲಿ ಕೊಟ್ಟಂತಹ ಈ ಒಂದು ಹೇಳಿಕೆ ಇದೆಯಲ್ಲ, ಯಾವ ರೀತಿಯಾಗಿ ಚರ್ಚೆಗೆ ಕಾರಣ ಆಗಿದೆ ಅಂತ ಹೇಳಿ. ನವಿತಾ, ಹಿಜಾಬ್ ವಿಷಯವನ್ನ ಅಥವಾ ವಿವಾದವನ್ನ ರಾಜಕೀಯ ಪ್ರೇರಿತ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಬಹಳ ಸ್ಪಷ್ಟವಾದಂಥ ಉದಾಹರಣೆ ಈಗ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಮಿ ಹೇಳಿರುವಂತಹ ಮಾತುಗಳು. ಮತ್ತೆ ಅಲ್ಲಿ ಈಗ ನಾನು ಅದು ಯಾಕೆ ರಾಜಕೀಯ ಆಗ್ತಿದೆ ಮತ್ತು ಹೇಗೆ BJP ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಿದೆ ಅನ್ನೋದಕ್ಕೆ ಒಂದು ಸಣ್ಣ ಹಿನ್ನೆಲೆಯನ್ನ ಹೇಳ್ಬಿಡ್ತೀನಿ. ಏನಂತಂದ್ರೆ, ಇತ್ತೀಚೆಗೆ BJPಯ ಉಸ್ತುವಾರಿಯೊಬ್ಬರು ಮಾತನಾಡ್ತಾ ಹೇಳ್ತಾ ಇದ್ರು, ಉತ್ತರಾಖಂಡದಲ್ಲಿ BJPಗೆ ಸ್ವಲ್ಪ ಕಷ್ಟ ಇದೆ, ಆಡಳಿತ ವಿರೋಧಿ ಅಲೆ ಇದೆ, ಮತ್ತೆ ಉತ್ತರಾಖಂಡದಲ್ಲಿ ಈಗ ಮೈಗ್ರೇಷನ್ ಬಹಳ ಪ್ರಾಬ್ಲಮ್ ಆಗ್ತಿದೆ. ಒಂದ್ ಕಡೆ ಉತ್ತರಾಖಂಡದ ಸ್ಥಳೀಯರು ಬೇರೆ ಕಡೆ ವಲಸೆ ಹೋಗ್ಬಿಡ್ತಾ ಇದ್ದಾರೆ, ಮತ್ತೆ ಅಲ್ಲಿಗೆ ಉತ್ತರ ಪ್ರದೇಶದ ಮುಜಾಫರ್ ನಗರ, ರಾಂಪುರ್ ಕಡೆಯ ಮುಸ್ಲಿಮರು ಉತ್ತರಾಖಂಡಕ್ಕೆ ಬರ್ತಿದ್ದಾರೆ. ಸೊ ಅದರಿಂದಾಗಿ ಅಲ್ಲಿ ಅವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಹಾಗಂತೇಳಿ ನಾವು ಹಿಂದೂ ಪೋಲರೈಸ್ ಮಾಡ್ಲಿಕ್ಕೂ ಕೂಡ ಒಂದು ಸಕಾರಣ, ಅಂದ್ರೆ ವಿಷಯ ಸಿಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನ ಅವರು ಹೇಳಿದ್ರು. ಅವ್ರು ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರು, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಅಷ್ಟೇ ವ್ಯತ್ಯಾಸ ನವಿತಾ. ಸೊ ಅಂದ್ರೆ ಈ BJP ಅದನ್ನು ಕಾಯ್ತಿತ್ತು, ಯಾವುದೋ ಒಂದು ಅಸ್ತ್ರ ಬೇಕಿತ್ತು, ಹಿಂದೂ ಮುಸ್ಲಿಂ ಮಾಡಬೇಕು ಅಂತೇಳಿ ಅಲ್ಲೊಂದು ಕಾಯ್ತಾ ಇತ್ತು. ಅದಕ್ಕೀಗ ಹಿಜಾಬ್ ವಿಷಯ ಸಿಕ್ಕಿದೆ. ಸೊ ಈಗ ಪುಷ್ಕರ್ ಸಿಂಗ್ ಧಮಿ ಈ ಒಂದು ವಿಷಯ ಹೇಳಿದ್ದಾರೆ. ಅದು ನಾಳೆ ಉತ್ತರಾಖಂಡದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ನಿನ್ನೆ ಸಂಜೆ ಅವರು ಕಡೆಯ ಭಾಷಣದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಕಡೆಯದಾಗಿ ಏನೋ ಒಂದು ಅಸ್ತ್ರ ಸಿಕ್ಕಿಸಿದ್ದಾರೆ, ಪಳಗಿಸಿದ್ದಾರೆ. ಸೊ ಇನ್ನು ನೋಡಿ, ಈಗ ಇನ್ನು ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ಹಿಜಾಬ್ ಪ್ರಕರಣ ಈಗ ಕರ್ನಾಟಕದಲ್ಲಿದೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ಸದ್ಯಕ್ಕೆ ಮೌಖಿಕ ಸೂಚನೆ ಅಷ್ಟೇ, ಮಧ್ಯಂತರವಾದಂಥದ್ದು ಬಂದಿದೆ. ಅದರ ಹೊರತಾಗಿ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆದೇಶ ಅವರು ಬೀಳಬೇಕು. ಅದಾದ್ಮೇಲೆ ಡೆಫಿನೆಟ್ಲಿ ಅದು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಇರುತ್ತೆ, ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು. ಆಮೇಲೆ ಅದಕ್ಕೇನಾದ್ರೂ ಒಂದು ತಾರ್ಕಿಕವಾದಂಥ ಅಂತ್ಯ ಕಾಣಿಸಬಹುದೇನೋ. ಸೊ ಅಂಥ ಪರಿಸ್ಥಿತಿ ಇರುವಾಗ ಇವ್ರು ಬಂದರೆ ದಿಢೀರನ್ನ ಪ್ರಕ್ರಿಯೆ ಚಾಲನೆ ಮಾಡಿಬಿಡ್ತೀನಿ ಅಂತಂದರೆ, ಸೊ ಇಟ್ಸ್ ವೆರಿ ವೆರಿ ಕ್ಲಿಯರ್, ಏನೋ ಇದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಆದರೆ ಚುನಾವಣೆಯ ದೃಷ್ಟಿಯಿಂದ, ಹಿಂದೂ ಮತಗಳ ಧ್ರುವೀಕರಣಗೊಳಿಸುವ ದೃಷ್ಟಿಯಿಂದ ಪುಷ್ಕರ್ ಸಿಂಗ್ ಧಮಿ ಅಲ್ಲಿ ಹಿಜಾಬ್ ವಿಷಯವನ್ನ ಚರ್ಚೆ ಮಾಡಿದರೆ, ಅವರು ಅಧಿಕಾರಕ್ಕೆ ಬಂದರೆ ಇಡೀ ರಾಜ್ಯಾದ್ಯಂತ ಒಂದೇ ರೀತಿಯ ಸಮವಸ್ತ್ರವನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ. BJP ನಾಯಕರು ಮಾತೆತ್ತಿದ್ರೆ ಹೇಳ್ತಾರೆ ಏನಂತಂದ್ರೆ, ಭಾರತ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತ, ಆದ್ರೆ ಎಲ್ಲದಕ್ಕೂ ಒಂದು ಅಂತ ಹೇಳ್ತಿರ್ತಾರೆ. ಸೊ ಇದು ಒನ್ ಆಫ್ ದ ಎಕ್ಸಾಂಪಲ್ ನವಿತಾ. ಗಣೇಶ್, ಇದು ಎಷ್ಟರ ಮಟ್ಟಿಗೆ ಲಾಭ ಆಗಬಹುದು ಅಂತ ಅನ್ಸುತ್ತೆ ಅಂತ? ಈಗ ಅದು ಖಂಡಿತ. ಈಗ ನಾನು ಹೇಳಿದ್ನಲ್ಲ, ಮುಜಾಫರ್ ನಗರ, ರಾಂಪುರ ಈ ಕಡೆಯಿಂದ ಬಂದಂತಹ ವಲಸೆ ಮುಸ್ಲಿಮರ ಕಾರಣಕ್ಕೋಸ್ಕರ ಯಾವ್ಯಾವುದೋ ರೀತಿಯ ಅಸಮಾಧಾನಗಳು ಸ್ಥಳೀಯವಾಗಿ ಇರ್ತವೆ. ಸೊ ಹಾಗಾಗಿ ಹಿಂದೂ ಮತಗಳು ಸ್ವಲ್ಪ ಮಟ್ಟಿಗೆ BJPಗೆ ಗಟ್ಟಿಯಾಗುವಂಥ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕೋಸ್ಕರನೇ ಅವರು ಈ ಒಂದು ಕಡೆಯ ದಿನ ಈ ಥರದ ಒಂದು ಭಾಷಣ ಮಾಡಿದ್ದಾರೆ ಅಂತ ಅನಿಸುತ್ತೆ.
ಮತ್ತು ಅದರಿಂದ ಅದು ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಹೇಗಾಗುತ್ತೆ ಗೊತ್ತಿಲ್ಲ. ಇರೋದು 70 ಸ್ಥಾನಗಳಲ್ಲಿ ನಾವು 60ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತೇಳಿ ಅಂದರೆ ಒಂದು ಏನೋ ನಮ್ಮ ಪರವಾದ ಅಲೆ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳಿಕ್ಕೆ BJP ಪ್ರಯತ್ನವನ್ನು ಪಡ್ತಿದೆ. ಆದರೆ ಸ್ವತಃ BJP ನಾಯಕರು ಹೇಳ್ತಾರೆ ಉತ್ತರಾಖಂಡದಲ್ಲಿ BJP ಆದಿ ಅಷ್ಟು ಸುಗಮವಾಗಿಲ್ಲ. ಹೇಗೆ ಉತ್ತರಾಖಂಡ ಹೇಗಿದೆಯೋ ಅದೇ ರೀತಿ ಇದೆ. ಅಂದರೆ ಉತ್ತರಾಖಂಡ ಅಂದರೆ ಬೆಟ್ಟ ಗುಡ್ಡ ಕಡಿದಾದ ಪ್ರದೇಶಗಳು, ಹಿಮಗುಡ್ಡಗಳು ಈ ಥರದ ಇದೆ. ಸೊ ಇಂಥದೇ ಪರಿಸ್ಥಿತಿ ಇದೆ ಅಂತ ಹೇಳ್ತಿರ್ತಾರೆ. ಸೊ ಅಫ್ಕೋರ್ಸ್ ಅದೆಲ್ಲವೂ ಕೂಡ ಮಾರ್ಚ್ 10ನೇ ತಾರೀಕು ಫಲಿತಾಂಶ ಹೊರಬಿದ್ದಾಗ ಗೊತ್ತಾಗುತ್ತೆ. ಬಟ್ ಒಂದು BJP ತಾನು ಏನು ಪ್ರಯತ್ನವನ್ನ ಮಾಡ್ಬೋದಿತ್ತು ಅದನ್ನ ಮಾಡಿದೆ. ಆ ಕಾರಣಕ್ಕೋಸ್ಕರ ಹಿಜಾಬ್ ವಿಷಯವನ್ನ ಬಳಸ್ಕೊಳ್ತಾ ಇದೆ. ನವಿತಾ, ಥ್ಯಾಂಕ್ ಯು ಧರ್ಣೀಶ್ ಡೀಟೇಲ್ಸ್ಗೆ.